ಬರೀ ಸಿಂಪತಿ ಕಾರ್ಡ್ ಪ್ಲೇ ಮಾಡಿ ಗೆದ್ದನೆಂಬ ಆರೋಪ. ಹನುಮಂತ ಟ್ರೋಫಿಗೆ ಅರ್ಹನೆನ್ನಲು ಈ 5 ಕಾರಣಗಳೇ ಸಾಕು. ಹನುಮಂತ ಬರೀ ಸಿಂಪತಿ ಕಾರ್ಡ್ ಪ್ಲೇ ಮಾಡಿ ಟ್ರೋಫಿ ಗೆದ್ದಿದ್ದಾನೆ ಅನ್ನೋದು ದೊಡ್ಮನೆ ಇತರ ಸದಸ್ಯರ ಆರೋಪ. ಆದ್ರೆ ಅದು ನಿಜ ಅಲ್ಲ. ಹನುಮಂತ ಗೆದ್ದಿದ್ದು ಸಹಜವಾಗೇ ಇತರ ಸ್ಪರ್ಧಿಗಳ ಅಭಿಮಾನಿಗಳನ್ನ ಕೆರಳಿ ಕೆಂಡವಾಗಿಸಿದೆ. ತ್ರಿವಿಕ್ರಮ್ ಗೆಲ್ಲಬೇಕು ಅಂತ ಬಯಸಿದ್ದ ಅಭಿಮಾನಿಗಳು ನಿಜವಾದ ವಿನ್ನಿಂಗ್ ಕ್ಯಾಂಡಿಡೇಟ್ ತ್ರಿವಿಕ್ರಮ್. ಆದ್ರೆ ಹನುಮಂತ ಸಿಂಪತಿ ಕಾರ್ಡ್ ಪ್ಲೇ ಮಾಡಿ ಗೆದ್ದ ಅಂತ ಆರೋಪ ಮಾಡ್ತಾ ಇದ್ದಾರೆ. ಇನ್ನು ಕೆಲವು ಸ್ಪರ್ಧಿಗಳು ಇವನು ರಿಸರ್ವೇಶ್ ಕ್ಯಾಂಡಿಡೇಟ್ ಅಂತ ಟೀಕೆ ಮಾಡ್ತಾ ಇದ್ದಾರೆ. ಆದ್ರೆ ನಿಜಕ್ಕೂ ಹನುಮಂತ ಗೆದ್ದಿದ್ದು ಸಿಂಪತಿಯಿಂದಲೇ ಅಂದ್ರೆ ತಪ್ಪಾಗುತ್ತೆ. ಬರೀ ಸಿಂಪತಿ ಗಿಟ್ಟಿಸಿಕೊಂಡು ಪ್ರಶಸ್ತಿ ಅಂತಿಮ ರೇಸ್ ಗೆಲ್ಲೋದು ಸುಲಭ ಅಲ್ಲ. ಅಷ್ಟಕ್ಕೂ ಹನುಮಂತ ಈ ಪ್ರಶಸ್ತಿ ಅರ್ಹ ಅನ್ನೋದಕ್ಕೆ ಈ 5 ಕಾರಣಗಳೇ ಸಾಕು. ಹನುಮಂತ ಬರೋದಕ್ಕೂ ಮುನ್ನ ಬಿಗ್ ಬಾಸ್ ಮನೆಯಲ್ಲಿ ಎಂಟರ್ಟೈನ್ಮೆಂಟ್ ಅನ್ನೋದೇ ಇರಲಿಲ್ಲ. ಬರೀ ಕಿತ್ತಾಡೋದನ್ನೇ ಆಟ ಅಂದುಕೊಂಡು ಬಿಟ್ಟಿದ್ರು ಸ್ಪರ್ಧಿಗಳು. ಆರಂಭದಲ್ಲಿ ಜಗದೀಶ್, ರಂಜಿತ್ ಹೀಗೆ ಕಿತ್ತಾಡಿಕೊಂಡೇ ಎವಿಕ್ಟ್ ಆದ್ರು. ರಜತ್, ಚೈತ್ರಾ ಕೂಡ ಕೊನೆ ತನಕ ಕಿತ್ತಾಟದಲ್ಲೇ ಕಾಲ ಕಳೆದರು. ಆದ್ರೆ ಬಿಗ್ ಬಾಸ್ ಮನೆಯಲ್ಲಿ ತನ್ನ ಮುಗ್ಧತೆ, ಒಂಚೂರು ತರ್ಲೆಗಳಿಂದ ನಗುವಿನ ಅಲೆ ಮೂಡುವಂತೆ ಮಾಡಿದ್ದೆ ಹನುಮಂತ. ಹನುಮಂತ ಈ ಸೀಸನ್ನುದ್ದಕ್ಕೂ ಹಾಡಿದ ಹಾಡುಗಳು ಜನರನ್ನ ರಂಜಿಸಿದ್ದು ಸುಳ್ಳಲ್ಲ. ಹನುಮಂತ ಹಾಡಿದ ಜವಾರಿ ಹಾಡುಗಳಲ್ಲಿ ತರ್ಲೆ, ತಮಾಷೆ ಜೊತೆಗೆ ಜೀವನ ತತ್ವಗಳು ಕೂಡ ಇರ್ತಾ ಇದ್ವು. ಅಂತೆಯೇ ಈ ಹಾಡು ಬಿಗ್ ಬಾಸ್ ವೀಕ್ಷಕರ ಮೂಡ್ನ ರಿಫ್ರೆಶ್ ಮಾಡಿದ್ವು. ಇನ್ನು ಚಟ್ ಅಂತ ಹಾಡು ಕಟ್ಟಿ ಸನ್ನಿವೇಶಕ್ಕೆ ತಕ್ಕಂತೆ ಹಾಡೋದ್ರಲ್ಲೂ ಹನುಮಂತ ಪಂಟರ್. ಎಷ್ಟೋ ಸಾರಿ ತನ್ನ ಹಾಡಿನ ಮೂಲಕವೇ ಮನೆಮಂದಿಗೆ ಟಾಂಗ್ ಕೊಟ್ಟು ಹಿಟ್ ಆದವನು ಈ ಹನುಮಂತ. ಹನುಮಂತ ನೋಡೋದಕ್ಕೆ ವಾಮನ ಮೂರ್ತಿಯಂತೆ ಕಂಡ್ರೂ ಟಾಸ್ಕ್ ವಿಚಾರಕ್ಕೆ ಬಂದ್ರೆ ಮಹಾಬಲವಂತ. ಅನೇಕ ಟಾಸ್ಕ್ಗಳನ್ನ ಹನುಮಂತ ಯಶಸ್ವಿಯಾಗಿ ಗೆದ್ದಿದ್ದಾನೆ. ಘಟಾನುಘಟಿಗಳನ್ನ ಸೋಲಿಸಿದ್ದಾನೆ. ಫಿನಾಲೆ ಟಿಕೆಟ್ ಸಂದರ್ಭದಲ್ಲಿ ತ್ರಿವಿಕ್ರನ್ನ ಸೋಲಿಸಿದ್ದು ಇಡೀ ಸೀಸನ್ಗೆ ಟರ್ನಿಂಗ್ ಪಾಯಿಂಟ್ ಅಂದ್ರೆ ತಪ್ಪಾಗಲ್ಲ. ರಜತ್ ಹಾಗೂ ಭವ್ಯ ಅವರಿಗೂ ಹನುಮಂತ ಸೋಲಿನ ರುಚಿ ತೋರಿಸಿದ್ದ. ಹನುಮಂತ ತಂಡದ ಕ್ಯಾಪ್ಟನ್ ಆಗಿ ಆಯ್ಕೆ ಆದಾಗೆಲ್ಲ ಅವರ ತಂಡಕ್ಕೆ ಜಯ ಸಿಕ್ಕಿದೆ. ಕೆಲವು ಕಡೆಗಳಲ್ಲಿ ಕ್ಲೀನ್ ಸ್ವೀಪ್ ಕೂಡ ಆಗಿದೆ. ಉಳಿದೆಲ್ಲ ಸ್ಪರ್ಧಿಗಳು ಮನೆಯಲ್ಲಿ ಹೇಗಿರಬೇಕು, ಹೇಗೆ ಆಡಬೇಕು, ಹೇಗೆ ಸ್ಕ್ರೀನ್ ಸ್ಪೇಸ್ ತಗೋಬೇಕು ಅಂತ ತಲೆಕೆಡಿಸಿಕೊಂಡು ಲೆಕ್ಕಾಚಾರ ಹಾಕ್ತಾ ಇದ್ರೆ ಹನುಮಂತ ಇಂಥ ಯೋಚನೆನೇ ಮಾಡ್ಲಿಲ್ಲ. ಯಾವುದಕ್ಕೂ ತಲೆಕೆಡಿಸಿಕೊಳ್ಳದೆ ತನ್ನ ಪಾಡಿಗೆ ತಾನಿದ್ದ. ನಾಮಿನೇಟ್ ಮಾಡಿ ಎಲ್ಲರೂ ಕೂಗಾಡಿದರೆ ಹನುಮಂತ ಮಾತ್ರ ತಲೆಕೆಡಿಸಿಕೊಳ್ಳದೆ, ಟೆನ್ಷನ್ ಮಾಡಿಕೊಳ್ಳದೆ ಆಡಿದ್ದ. ತಲೆಕೆಡಿಸಿಕೊಂಡವರು ಆದರೆ ಸಿಂಪಲ್ ಆಗಿದ್ದವರು ಗೆದ್ದಿದ್ದಾರೆ. ಒಟ್ಟಾರೆ ಹನುಮಂತ ಬರೀ ಸಿಂಪತಿಯಿಂದ ಗೆದ್ದ ಅಂದ್ರೆ ತಪ್ಪಾಗುತ್ತೆ. ಹೆಚ್ಚು ಯೋಚಿಸಿದೆ, ಇದ್ದಿದ್ದು ಇದ್ದ ಹಾಗೆ ಆಡಿದ ಹನುಮಂತ ಗೆದ್ದು ಬೀಗಿದ್ದಾನೆ. ಎಲ್ಲರಿಗೂ ಹೊಸ ಪಾಠವೊಂದನ್ನ ಕಲಿಸಿದ್ದಾನೆ. ದಿ ಡೀರ್ ಬಿಗ್ ಬಾಸ್ ವಿನ್ನರ್ ಹನುಮಂತ ಲಮಾಣಿ. ವಿಕಿಪೀಡಿಯಾ ಪೇಜ್ ಓಪನ್. ರಾಜ್ಯದಲ್ಲಿ ಈಗ ಬಹಳ ಸುದ್ದಿಯಲ್ಲಿ ಇರುವುದು ಉತ್ತರ ಕರ್ನಾಟಕದ ಪ್ರತಿಭೆ ಹನುಮಂತ ಲಮಾಣಿ. ಬಿಗ್ ಬಾಸ್ ಕನ್ನಡ ಸೀಸನ್ 11ರ ವಿಜೇತ. ಬರೋಬ್ಬರಿ 5 ಕೋಟಿಗೂ ಅಧಿಕ ಮತಗಳನ್ನು ಪಡೆದು ಹನುಮಂತ ಟ್ರೋಫಿ ಎತ್ತಿ ಹಿಡಿದಿದ್ದಾನೆ. ಅದರ ಬೆನ್ನಲ್ಲೇ ಆತನ ವಿಕಿಪೀಡಿಯಾ ಪೇಜ್ ಸಹ ಓಪನ್ ಆಗಿಬಿಟ್ಟಿದೆ. ಕನ್ನಡ ಹುಡುಕಿ ತಂದೆ ಪ್ರತಿಭೆ ಹನುಮಂತ ಲಮಾಣಿ. ಮೂಲತಃ ಹಾವೇರಿ ಜಿಲ್ಲೆಯ ಚಿಲ್ಲೂರು ಬಡ್ನಿ ಗ್ರಾಮದ ಹೈದ. ಚಿಕ್ಕಂದಿನಿಂದಲೂ ಹಾಡುವುದನ್ನು ಕಲಿತಿದ್ದ ಹನುಮಂತ ಕುರಿಗಾಹಿಯಾಗಿದ್ದರು. ತಮ್ಮ ಗಾಯನದಿಂದ ಹುಟ್ಟೂರಲ್ಲಿ ಜನಪ್ರಿಯರಾಗಿದ್ದವರು. ಕನ್ನಡ ಸರಿಗಮಪ 15ರಲ್ಲಿ ಸ್ಪರ್ಧಿಯಾಗಿ ಭಾಗವಹಿಸಿ ಭಜನೆ ಗೀತೆಗಳು, ಜಾನಪದ ಗೀತೆಗಳನ್ನು ಹಾಡಿ ಮೋಡಿ ಮಾಡಿದರು. ಸೀಸನ್ ರನ್ನರ್ ಅಪ್ ಸಹ ಆಗಿದ್ದರು. ಬಳಿಕ ಕನ್ನಡ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ವೇದಿಕೆಯನ್ನು ಹನುಮಂತ ಏರಿದ್ದರು. ಇದೀಗ ಕಲರ್ಸ್ ಕನ್ನಡ ವಾಹಿನಿಯ ಬಿಗ್ ಬಾಸ್ ಶೋನಿಂದ ಮತ್ತೆ ಸುದ್ದಿಯಲ್ಲಿದ್ದಾರೆ. ಸೀಸನ್ 11ರಲ್ಲಿ ವೈಲ್ಡ್ ಕಾರ್ಡ್ ಎಂಟ್ರಿ ಪಡೆದು ಗೆದ್ದು ಬೀಗಿದ್ದಾರೆ. 21 ದಿನಗಳ ಬಳಿಕ ಮನೆಯೊಳಗೆ ಹೋದ ಹನುಮಂತ 15 ಜನ ಸ್ಪರ್ಧಿಗಳನ್ನು ಹಿಂದಿಕ್ಕಿ ಗೆಲುವಿನ ನಗೆ ಬೀರಿದ್ದಾರೆ. 50 ಲಕ್ಷ ರು ನಗದು ಬಹುಮಾನ ತಮ್ಮದಾಗಿಸಿಕೊಂಡಿದ್ದಾರೆ. ಹನುಮಂತ ಓದಿದ್ದು 10ನೇ ತರಗತಿವರೆಗೆ ಮಾತ್ರ. ಬಳಿಕ ಕುರಿ ಕಾಯುವುದೇ ಕಾಯಕವಾಗಿತ್ತು. ಕುರಿ ಮೇಯಿಸುವಾಗ ಹಾಡುಗಳನ್ನು ಹಾಡುತ್ತಿದ್ದರು. ಅದು ಕನ್ನಡದ ಸರಿಗಮಪ ವೇದಿಕೆವರೆಗೂ ಕರೆದುಕೊಂಡು ಬಂತು. ಇದೀಗ ಕಿರುತೆರೆಯ ಅತಿದೊಡ್ಡ ರಿಯಾಲಿಟಿ ಶೋ ವಿಜೇತನಾಗಿ ಮತ್ತೆ ಸುದ್ದಿಯಲ್ಲಿದ್ದಾರೆ. ತಮ್ಮ ಮುಗ್ಧತೆ, ನ್ಯಾಯಯುತ ಆಟದಿಂದ ಉಳಿದ ಸ್ಪರ್ಧಿಗಳನ್ನೆಲ್ಲ ಹಿಂದಿಕ್ಕಿ ವಿನ್ನರ್ ಆಗಿದ್ದಾರೆ. ಸದ್ಯ ಹನುಮಂತನ ಬಗ್ಗೆ ಬಿಗ್ ಬಾಸ್ 2ನೇ ರನ್ನರ್ ರಜತ್ ಮಾತನಾಡಿರುವ ಮಾತು ವೈರಲ್ ಆಗುತ್ತಿದೆ. ಹನುಮಂತ ಮುಂದೆ ಕರ್ನಾಟಕದಲ್ಲಿ ಗಾಂಧೀಜಿ ನಿಂತುಕೊಂಡ್ರು ಹನುಮಂತನ ಗೆಲ್ಲೋದು ಇನ್ನೂ ನಂತರವೂ ಎನ್ನುವವರು ಹೇಗೆ ಗೆಲ್ತಾರೆ ಎಂದು ಅವರು ಹೇಳಿದ್ದಾರೆ. ಇದು ಕೊಂಚ ಅತಿಶಯೋಕ್ತಿ ಎನಿಸಿದರೂ ನಿಜ ಎಂದು ಕೆಲವರು ಕಾಮೆಂಟ್ ಮಾಡುತ್ತಿದ್ದಾರೆ. ಇದೆಲ್ಲದರ ನಡುವೆ ಇದ್ದಕ್ಕಿದ್ದಂತೆ ಹನುಮಂತ ಲಮಾಣಿ ವಿಕಿಪೀಡಿಯಾ ಪೇಜ್ ಓಪನ್ ಆಗಿದೆ. ಅಂತರ್ಜಾಲದಲ್ಲಿ ಮಾಹಿತಿಗೆ ಸಾಕಷ್ಟು ಜನ ವಿಕಿಪೀಡಿಯಾದಲ್ಲಿ ಹುಡುಕಾಡುತ್ತಾರೆ.
ಖ್ಯಾತನಾಮರ ಸೆಲೆಬ್ರಿಟಿಗಳ ದೇಶ, ನಗರ, ಪ್ರಾಣಿ, ಕ್ರೀಡೆಗಳು ಹೀಗೆ ಜನಪ್ರಿಯ ವಿಚಾರಗಳ ವ್ಯಕ್ತಿಗಳ ಬಗ್ಗೆ ವಿಕಿಪೀಡಿಯಾ ಪೇಜ್ಗಳಿವೆ. ಅದಕ್ಕೆ ವಿಕಿಪೀಡಿಯಾ ಸದಸ್ಯರು ಮಾಹಿತಿ ಅಪ್ಡೇಟ್ ಮಾಡುತ್ತಿರುತ್ತಾರೆ. ಯಾರ ಬಗ್ಗೆ ಜನರಿಗೆ ಹೆಚ್ಚು ಆಸಕ್ತಿ ಇದೆ, ಅವರ ಬಗ್ಗೆ ಮಾಹಿತಿ ತಿಳಿಯಲು ಹುಡುಕಾಡುತ್ತಾರೆ. ಅಂತವರ ವಿಕಿಪೀಡಿಯಾ ಪೇಜ್ಗಳು ಶುರುವಾಗುತ್ತದೆ. ಸದ್ಯ ಹನುಮಂತ ಬಿಗ್ ಬಾಸ್ ಟ್ರೋಫಿ ಗೆಲ್ಲುತ್ತಿದ್ದಂತೆ ಆತನ ಹೆಸರಿನಲ್ಲಿ ಪೇಜ್ ತೆರೆಯಲಾಗಿದೆ. ಹನುಮಂತ ಲಮಾಣಿ ಹೆಸರಿನಲ್ಲಿ ಓಪನ್ ಆಗಿರುವ ವಿಕಿಪೀಡಿಯಾ ಪೇಜ್ನಲ್ಲಿ ಆತನ ಹಿನ್ನೆಲೆ, ಸಾಧನೆಯ ಬಗ್ಗೆ ಮಾಹಿತಿ ನೀಡಲಾಗಿದೆ. ಅಕ್ಟೋಬರ್ 7, 1993ರಂದು ಹಾವೇರಿಯಲ್ಲಿ ಹುಟ್ಟಿದ ಹನುಮಂತ ಮುಂದೆ ತನ್ನ ಗಾಯನದಿಂದ ಹೆಸರು ಮಾಡಿದ್ದ. ಸರಿಗಮಪ ವ್ಯವಕಲನ 15 ವೇದಿಕೆ ಏರಿದ್ದು ಬಳಿಕ ಈಗ ಬಿಗ್ ಬಾಸ್ ಟ್ರೋಫಿ ಗೆದ್ದಿದ್ದು. ಹೀಗೆ ಎಲ್ಲಾ ಮಾಹಿತಿ ಅದರಲ್ಲಿದೆ. ಈಗಾಗಲೇ ಸಾಕಷ್ಟು ಜನ ಈ ಪೇಜ್ ಓಪನ್ ಮಾಡಿ ಹನುಮಂತನ ಬಗ್ಗೆ ಮಾಹಿತಿ ಪಡೆಯುತ್ತಿದ್ದಾರೆ. ಕನ್ನಡ ಸಿನಿಮಾಗಳಲ್ಲಿ ಕೂಡ ಹಾಡು ಹಾಡುವ ಕನಸು ಆತನಿಗಿದೆ.